ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವಾಗ ಎದ್ದು ಫ್ರೆಶ್ ಆಗಿ ಬಂದು ಕೂತ್ಕೊಂಡಿದ್ದೀನಿ. ಸೊ ಇವಾಗ ನಾರ್ಮಲಿ ಬೆಳಗ್ಗೆ ಅಲ್ಲ, ಮಧ್ಯಾಹ್ನ. ತುಂಬ ಜನ ಹೇಳ್ತಾ ಇರ್ತೀರಿ ರೆಸ್ಟ್ ಮಾಡಿ ಅಂತೇಳಿ. ಎಸ್, ಐ ಆಮ್ ಕಂಪ್ಲೀಟ್ಲಿ ರೆಸ್ಟ್. ಸೊ ತುಂಬ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನನಗೆ ಸ್ಟಿಚಸ್ ಪೇನ್ ಬಿಟ್ಟರೆ, ಬ್ಯಾಕ್ ಪೇನ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಅಷ್ಟರ ಮಟ್ಟಿಗೆ ನನಗೆ ಅದು ಅಭ್ಯಾಸ. ಅದು ನಮ್ಗೆ ಯಾವ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ, ಅಂದರೆ ಬಾಣಂತನ ಟೈಮಲ್ಲಿ ಅಷ್ಟು ನನಗೆ ರಿಸ್ಕ್ ಅಂತ ಅನಿಸಿಲ್ಲ. ಸೊ ಚೆನ್ನಾಗೇ ನಾನು ರೆಸ್ಟ್ ಮಾಡ್ತೀನಿ ಮತ್ತು ಆರೈಕೆ ಚೆನ್ನಾಗಿ ಮಾಡ್ಕೊತಾ ಇರ್ತೀನಿ. ಇವಾಗ ನನಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಸ್ಟಿಚಸ್ ಪೇನ್ ಇರುತ್ತೆ, ಭಯಂಕರ ಪೇನ್. ಅದು ಅಬ್ಬಾ ತಡ್ಕೊಳಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಪೇನ್, ಕೂತ್ಕೊಳ್ಳೋಕ್ಕಾಗಲ್ಲ, ಹಂಗಿರುತ್ತೆ. ಬಟ್ ಅದು ಅಷ್ಟು ತುಂಬ ಉದ್ದಕ್ಕೆ ತಗೊಂಡೋಗುವಂಥ ನೋವಲ್ಲ. ಅದನ್ನು ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ತುಂಬ ಬೇಗ ರಿಲೀಫ್ ಆಗ್ತೀವಿ. ಫಸ್ಟ್ನೇ ಪಾಪು ಹುಟ್ಟಿದಾಗ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲ ಐಡಿಯಾ ಗೊತ್ತಾಯ್ತಲ್ಲ, ಇವಾಗೆಲ್ಲ ಮ್ಯಾನೇಜ್ ಮಾಡಿದ್ದೀನಿ ಚೆನ್ನಾಗಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಅದು ಹೆಂಗೆ ನೋವು ಹೋಗೋಕ್ಕೆ ನಾವೇನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅಂತೇಳಿ. ಬೇವಿನ ಸೊಪ್ಪು, ಅರಿಶಿನ, ಅಜ್ವಾನ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಬಿಸಿ ಕುದಿಯೋಷ್ಟು ಬಿಸಿ ಮಾಡ್ಕೊಂಡ್ಬಂದು ಕೊಟ್ಟು ಅದನ್ನು ನೀಟಾಗಿ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ನೀರು ಹಾಕೊಂಡ್ರೆ ಬೇಗ ನೋವು ಸಾಯುತ್ತೆ, ಬೇಗ ಅದು ಏನು ಸ್ಟಿಚಸ್ ಹಾಕಿರ್ತಾರಲ್ಲ ಅದೆಲ್ಲ ಬಿಚ್ಕೊಳ್ಳುತ್ತೆ. ಸೊ ನನಗೆ ಅದೆಲ್ಲ ಆರೈಕೆ ಲಾಸ್ಟ್ ಇದರಲ್ಲೆಲ್ಲ ಅಭ್ಯಾಸ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ರಿಲೀಫ್ ಇದ್ದೀನಿ. ಬಟ್ ನಿನ್ನೆ ಸ್ವಲ್ಪ ಸ್ಟಿಚಸ್ ಪೇನ್ ಜಾಸ್ತಿ ಇತ್ತು, ಹಾಗಾಗಿ ಜಾಸ್ತಿ ಚೆನ್ನಾಗಿ ನೀರು ಹಾಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ನನಗೆ ಆ ನೋವು ಆಲ್ರೆಡಿ ಮುಕ್ಕಾಲು ಭಾಗ ಇಲ್ಲ, ತುಂಬ ರಿಲೀಫ್ ಆಗಿದ್ದೀನಿ. ಹಾಗೆ ಇವತ್ತೇನಾಯಿತು ಅಂದರೆ, ನಾನು ಅಂದ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು, ಬಟ್ ಆಗಿದ್ದೇ ಬೇರೆ. ರಾತ್ರಿ ಪೂರ್ತಿ ನಿದ್ದೆಗಟ್ಬಿಟ್ಟಿದ್ದೀವಿ ನಾನು ಅಮ್ಮ. ಏನಕ್ಕೆ ಅಂದರೆ ಪಾಪು ಸಲುವಾಗಲ್ಲ, ಮಿಟ್ಟು ಸಲುವಾಗಿ. ಅವಳಿಗೆ ಸ್ಟಮಕ್ ಪೇನು ಅಂದರೆ ಹೊಟ್ಟೆ ನೋವು ಅಂತೇಳಿ. ಸೊ ಲಾಸ್ಟ್ 1 ವೀಕಿಂದ ಅವಳ ಬಗ್ಗೆ ಸ್ವಲ್ಪ ನಾನು ಕೂಡ ಕೇರ್ ತೊಗೊಂಡಿಲ್ಲ. ಹಂಗಂತ ಇವರೆಲ್ಲ ಕೇರ್ ತೊಗೊಂಡಿದ್ದಾರೆ, ಬಟ್ ಅವಳೇನೋ ಸ್ವಲ್ಪ ಊಟ ಕಡಿಮೆ ಮಾಡಿದ್ದಾಳೆ ಮತ್ತು ನಿದ್ದೆ ತುಂಬ ಅಪ್ಸೆಟ್ ಆಗಿದೆ. ಹಾಗಾಗಿ ಹೊಟ್ಟೆ ನೋವು ಅಂತ ನಿದ್ದೆ ಬರೀ ಅವಳನ್ನ ಸುಧಾರಿಸೋದಾಯಿತು. 5:30ವರೆಗೂ ಅವಳು ಫುಲ್ಲು ಟಾರ್ಚರ್ ಕೊಟ್ಟಿದ್ಲು. ಹಾಗಾಗಿ ಮತ್ತೆ ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ. ಆ್ಯಂಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಊಟ ಮಾಡಿ ಹಾಗೆ ಮಲ್ಕೊಂಡಿದ್ದೀನಿ. ಮತ್ತು ಇವಾಗ ಎದ್ದು ಊಟ ಮಾಡಬೇಕು, ಇನ್ನೇನು ಟೈಮ್ ಆಗಿದೆ. ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಎದ್ದೋಗಿ ಫ್ರೆಶ್ ಆಗಿ ಬಂದು ಕೂತ್ಕೊಂಡಿದ್ದೀನಿ. ಸೊ ನೋಡಿ, ಇದು ಹಾಕೊಂಡ್ಬಿಟ್ರೆ ನನಗೆ ಏನೂ ಕೇಳಲ್ಲ, ಹಾಗಾಗಿ ಹಾಕೊಳ್ಳೋಕ್ಕಿಂತ ಮುಂಚೆನೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಬಟ್ಟೆ ಕೂಡ ಕಟ್ಕೋಬೇಕು, ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಮತ್ತು ಅಕ್ಕ ದಯವಿಟ್ಟು ಬಟ್ಟೆ ಕಟ್ಕೊಳ್ಳಿ, ರೆಸ್ಟ್ ಮಾಡಿ ಅಂತ ಹೇಳಿಬಿಡಿ. ಎಲ್ಲ ರೆಡಿನೇ ಆಗಿದ್ದೀನಿ. ಇನ್ನೇ ನಿಮ್ಮ ಜೊತೆ ಮಾತಾಡಬೇಕಲ್ಲ ಅಂತ ಹೇಳಿ ಅಷ್ಟೇ ಇದೆಲ್ಲ ತೆಗೆದಿದ್ದು. ನಮ್ಮ ಮನೇಲಿ ಏನಿರುತ್ತೆ ಆ್ಯಂಡ್ ನನ್ನದೆಲ್ಲ ಡೈಲಿ ರೂಟೀನ್ಸ್ ಹೆಂಗಿರುತ್ತೆ ಅದನ್ನು ಜೆನ್ಯೂನ್ ಆಗಿ ನನ್ನ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಲಾಗ್ಗೋಸ್ಕರ ಅಂತಲೇ ಮಾಡೋದನ್ನೇ ಲಾಗ್ ಆಗಿ ತೋರಿಸ್ತೀನಿ ಅಷ್ಟೇ. ಸೊ ಊಟದ್ದೆಲ್ಲ ನಾನು ನಿಮಗೆ ಖಂಡಿತ ಶೇರ್ ಮಾಡ್ಕೊತೀನಿ ಬರ್ತಾ. ಹಾಗೆ ಪಾಪುನ ಯಾವಾಗ ತೋರಿಸ್ತೀರಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಿ. ನಾನು ಹೇಳಿದ್ದೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅಂತಂದು. ನೆಕ್ಸ್ಟ್ ಲಾಗಲ್ಲಿ ಅಂದರೆ ನೆಕ್ಸ್ಟ್ ಲಾಗ್ಸ್ಗಳಲ್ಲಿ ತೋರಿಸ್ತೀನಿ ಅಂತ ಹೇಳಿ. ಆ್ಯಂಡ್ ಇಷ್ಟೊತ್ತಿಗೆ ತೋರಿಸ್ಬಿಡ್ತಿದ್ದೆ. ನಮ್ಮ ಮನೇಲಿ ಒಂದು ಸಂಪ್ರದಾಯ ಇದೆ, ದಯವಿಟ್ಟು ಅದಕ್ಕೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಲ್ವಾ. ಸೊ ಹಾಗಾಗಿ ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಚುಟ್ಗೆ ಹಾಕ್ತೀವಿ ಒಂದು 5 ಡೇಸ್ಗೆ. ಆಲ್ರೆಡಿ 5 ಡೇಸ್ ಆಯಿತು. ಸೊ 5 ಡೇಸ್ಗೆ ಹಾಕಿಲ್ಲ, 9 ಡೇಸಿಗೆ ಮಾಡಬೇಕು ಅಂತ ಇದ್ದಾರೆ. ಸೊ ಅದನ್ನು ಅದಾದಮೇಲೆ ಖಂಡಿತ ನಾನು ಪಾಪುದು ಫೋಟೋ ಅಲ್ಲ ಫೇಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇವಾಗ ನಾವು ಅವಳಿಗೇನೂ ಹಾಕಿಲ್ಲ ಆ್ಯಕ್ಚುಲಿ, ಕೈಯಲ್ಲಿ ಕುತ್ತಿಗೆಲಿ ಅದೆಲ್ಲ ಹಾಕಂಗಿಲ್ಲ ಅದು ಮಾಡೋಕ್ಕಿಂತ ಮುಂಚೆ. ಸೊ ಸಣ್ಣ ಕಂದ ಅಲ್ಲ, ಯಾಕೆ ಅಂತ ಹೇಳಿ ಅಷ್ಟೇ. ಸ್ವಲ್ಪ ಕೇರ್, ಸ್ವಲ್ಪ ಹೊಟ್ಟೆ ನೋವು, ತಾಯಿ ಹೃದಯ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. 9 ದಿನ ಆದಮೇಲೆ ನಾನು ನಿಮಗೆ ಖಂಡಿತ ಶೇರ್ ಮಾಡ್ಕೊತೀನಿ. ಐ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತೀರಿ ಅಂತೇಳಿ. ಸೊ ದೃಷ್ಟಿಮಣಿ ಅದೆಲ್ಲ ಹಾಕಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಇನ್ನೊಂದು ಚಿಕ್ಕದು ಬಟ್ ತುಂಬ ಕ್ಯೂಟಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಚೆನ್ನಾಗಿರುತ್ತೆ ಪಾಪು ಅಂತೇಳಿ. ಸೊ ನಿಮ್ಮ ಎಕ್ಸ್ಪೆಕ್ಟ್ ತಕ್ಕಂತೆ ಇದ್ದಾಳೆ. ಆರೋಗ್ಯವಾಗಿದ್ದರೆ ಸಾಕು, ಚೆನ್ನಾಗಿದ್ದಾಳೆ ಅನ್ನೋದಕ್ಕಿಂತ ಆರೋಗ್ಯವಾಗಿದ್ದಾಳೆ, ಹೆಲ್ತಿಯಾಗಿದ್ದಾಳೆ. ಆ್ಯಂಡ್ ಓಕೆ, ಪರವಾಗಿಲ್ಲ, ಇಲ್ಲೇ ಇದ್ದಾಳೆ, ಅದಕ್ಕೆ ಅವಳನ್ನ ನೋಡ್ತಾ ಇದ್ದೀನಿ. ಅವಳು ನನಗೇನಷ್ಟು ಅನ್ನಿಸ್ತಾ ಇಲ್ಲ, ಕಾಟ ಅನ್ನಿಸ್ತಾ ಇಲ್ಲ. ಸೊ ಎಸ್, ಇದಿಷ್ಟ ಆಯಿತು. ಮತ್ತು ಫೀಡಿಂಗ್ ಬಗ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಿ. ಸೊ ಹೆಂಗಿರುತ್ತೆ ರೋಟೀನ್ ಅದೆಲ್ಲ ಅಂತೇಳಿ ಅದನ್ನೆಲ್ಲ ನಾನು ಇನ್ಮೇಲೆ ಶೇರ್ ಮಾಡ್ಕೊತೀನಿ. ಇವಾಗ ಇನ್ನೇನು ಜಸ್ಟ್ ಬಂದೊಂದು 2 ಡೇಸ್ ಆಗಿದೆ ಅಷ್ಟೇ. ಮನೆಯಲ್ಲೆಲ್ಲ ಸೆಟ್ ಆಗೋಕ್ಕೆ ತುಂಬ ತಲೆನೋವು ಅನ್ನಿಸ್ತಾ ಇದೆ. ಮತ್ತು ನನ್ನ ಹೆಲ್ತ್ ಸೆಟ್ ಆಗಲಿಕ್ಕೆ ನನಗೆ ಕೆಲವೊಮ್ಮೆ ಎದ್ದೇಳೋಕ್ಕಾಗುತ್ತೆ, ಕೆಲವೊಮ್ಮೆ ಎದ್ದೇಳೋಕ್ಕಾಗಲ್ಲ. ಆ್ಯಂಡ್ ಯಾವುದೇ ರೀತಿಯಾಗಿ ನಾನು ಫೋರ್ಸಬಲಿ ಏನೂ ಮಾಡಲ್ಲ. ಯಾಕಂದರೆ ಈ ಟೈಮ್ ಒಂದು 15 ಡೇಸ್ ಆದರೂ ನನಗೆ ಆರಾಮಾಗಿ ರೆಸ್ಟ್ ಸಿಕ್ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ಕೊಂಡ್ಬಿಡ್ತೀನಿ, ಅಷ್ಟು ಸ್ಟ್ರೆಂತಬಲ್ ಆಗಿ ಎದ್ದು ಬಿಡ್ತೀನಿ. ಸೊ ಹಾಗಾಗಿ ಅಷ್ಟೇ ನಿಧಾನಕ್ಕೆ ಮಾಡ್ಕೊತಾ ಹೋಗ್ತೀನಿ. ಏನೇನೆಲ್ಲ ಶೇರ್ ಮಾಡ್ಕೋಬೇಕು ಅದನ್ನು ಶೇರ್ ಮಾಡ್ಕೊತೀನಿ. ಈ ಸ್ಟಿಚಸ್ ಎಲ್ಲ ಪೇನ್ ಎಲ್ಲ ಕಡಿಮೆ ಆದಮೇಲೆ ಇನ್ನೂ ಚೆನ್ನಾಗಿ ರೂಟೀನ್ಸ್ನ ಶೇರ್ ಮಾಡ್ಕೊತೀನಿ. ಇನ್ನೂ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನೂ ಮುಗಿಯೋದು ತುಂಬ ದಿನ ಆಗುತ್ತೆ. ಅಷ್ಟರೊಳಗಡೆ ಎಲ್ಲ ಶೇರ್ ಮಾಡ್ಕೊತೀನಿ. ಬಟ್ ಓಕೆ, ಫೀಡಿಂಗ್ ಬಗ್ಗೆ
3 ಬಾಣಂತನದಲ್ಲೂ ಯಾವುದೇ ರೀತಿಯಾಗಿ ನಂಗೆ ತೊಂದರೆನೇ ಆಗಿಲ್ಲ. ಮೇ ಬಿ ತುಂಬ ಜನ ಮಾಮ್ಸ್ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ, ಗೊತ್ತಾಯ್ತು ನನಗೆ. ತುಂಬ ಜನ ಪ್ರೆಗ್ನೆಂಟ್ ಇರೋರು ನೋಡಿದ್ರಿ, ಗೊತ್ತಾಯ್ತು ನನಗೆ. ಸೊ ನಿಮಗೆ ನನ್ನ ಕಡೆಯಿಂದ ಏನೇನೆಲ್ಲ ಟಿಪ್ಸ್ ಬೇಕೋ ಅದೆಷ್ಟು ಕೂಡ ಸಿಗುತ್ತೆ. ಏನಾದರೂ ಬೇಕಿತ್ತು ಅಂದರೆ ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಾನು ನೋಟ್ ಡೌನ್ ಮಾಡಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇವಾಗ ಮಾಡಿದ್ನಲ್ವಾ ಹೀಗೆ. ಪಾಪು ಯಾವಾಗ ಎದ್ದೇಳ್ತಾಳೆ, ಯಾವಾಗ ಫೀಡಿಂಗ್ ಮಾಡ್ತಾಳೆ, ಆ್ಯಂಡ್ ಅವಳ ಹೆಲ್ತ್ ಹೆಂಗಿದೆ, ಸೊ ಇದೆಲ್ಲ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ. ಬಟ್ ಯಾವುದೇ ಮಕ್ಕಳು ಸ್ಟಾರ್ಟಿಂಗ್ ಹುಟ್ಟಿದಾಗ ಜಾಸ್ತಿ ಯೂರಿನ್ ಪಾಸ್ ಮಾಡಬೇಕು, ಜಾಸ್ತಿ ಮೋಷನ್ ಪಾಸ್ ಮಾಡಬೇಕು, ಅದ್ರ ಕಡೆ ಫೋಕಸ್ ಇರಬೇಕಾಗುತ್ತೆ ನಮ್ಮದು. ಸೊ ಹಾಗಾಗಿ ನಾನು ಅದನ್ನು ಫೋಕಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್. ಮತ್ತು ಫೋನ್ ಇಟ್ಕೋಬೇಡಿ ಅಂತ ಕೂಡ ಹೇಳ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೇಳ್ತಾ ಇದ್ದೀರಿ. ನೀವು ಹೇಳೋದು ನನಗೇನು ಹೇಟ್ ಮಾಡಬೇಕಂತ ಅನ್ನಿಸ್ತಾ ಇಲ್ಲ, ಅದು ನಿಜನೇ. ಯಾಕಂದರೆ ಹೆಡೇಕ್ ಬರ್ತಾ ಇರುತ್ತೆ ಹಾಗೆ ಹಿಂಗೆ ಅಂತೇಳಿ. ಸೊ ಫೋನ್ ನೋಡ್ತೀನಿ ನಾರ್ಮಲಿ, ಎಸ್, ಬಟ್ ಅಷ್ಟು ಓವರ್ ಅಲ್ಲ. ನನಗೇನಾದರೂ ಡಿಸ್ಟರ್ಬೆನ್ಸ್ ಆಯಿತು ಅಂತಂದರೆ ಐ ಆಮ್ ಜಸ್ಟ್ ಆಫ್ ಇಟ್ ನಾವು. ಎಸ್, ಆಫ್ ಇಟ್ ನಾವು ಅಷ್ಟೇ. ಎಸ್, ಆಫ್ ಮಾಡಿಬಿಡ್ತೀನಿ ಆ ಫೋನ್ನ, ಮತ್ತು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಪಾಪು ಡೀಪ್ ಸ್ಲೀಪ್ ಮಾಡುವಾಗ ನಾನು ಕೂಡ ಮಲಗ್ತೀನಿ. ಆ್ಯಂಡ್ ಅವಳು ಯಾವಾಗ ಹಂಗೆ ಹಿಂಗೆ ಅಂತಿರ್ತಾಳೆ ಆವಾಗ ಮಾತ್ರ ಎದ್ದಿರ್ತೀನಿ, ನಾನು ಕೆಲಸಗಳು ಮಾಡ್ಕೊತಿರ್ತೀನಿ, ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಅದರ್ವೈಸ್ ಅವಳು ಯಾವಾಗ ಡೀಪ್ ಸ್ಲೀಪ್ ಮಾಡ್ತಾಳೆ ನಾನು ಆವಾಗ ಡೀಪ್ ಸ್ಲೀಪ್ ಮಾಡ್ತೀನಿ. ಸೊ ನೈಟ್ ಇನ್ನೂ ಸ್ಟಾರ್ಟ್ ಆಗಿದೆ, ನಿದ್ದೆಗಟ್ಟೋದು ಗೊತ್ತೋ ಇಲ್ವೋ ನನಗೆ. ನೆಕ್ಸ್ಟ್ ಅವಳು ಏನೇನು ಮಾಡ್ತಾಳೆ, ಅವಳದು ಬೆಳವಣಿಗೆ ಆಗ್ತಾ 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 ಗೊತ್ತಾಗುತ್ತೆ ನಿದ್ದೆಗಟ್ಟೋದು ಇದೇನೋ ಅಥವಾ ಇಲ್ವೋ ಪ್ರೋಗ್ರಾಮ್ ಅಂತೇಳಿ. ಇಷ್ಟು ಬಾಣಂತನದ ಅಪ್ಡೇಟ್. ಹಾಗೆ ಇವತ್ತಿನ ಲಾಗ್ ಹಿಂಗೆ ನಡೆಯುತ್ತೆ, ಏನೇನೆಲ್ಲ ಆಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಲಾಗ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಲಾಗ್ಸ್ನ ನೋಡ್ತಾ ಇದ್ದೀರಿ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಲಾಗ್ಸ್ನ ನೋಡ್ತಾ ಇದ್ದೀರಾ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲಾಗ್ಸ್, please subscribe to my channel and share your opinions and like the video. And hinge keep watching, keep supporting. ಹತ್ತಿ ಇಟ್ಕೊಂಡ್ರೆ ನನಗೆ ಸ್ವಲ್ಪ ಕಿವಿ ನೋವು ಅನಿಸುತ್ತೆ, ಮತ್ತೇನು ಕೇಳಲ್ಲ, ಡಿಸ್ಟರ್ಬೆನ್ಸ್. ನಾನು ಕೂಡ ಮಾತಾಡೋದು ಹಿಂಗೆ ತೆಗೆದು ಏನು ಹೇಳಿ ಅಂತ ಕೇಳಿಸ್ಬೇಕಾಗತ್ತೆ. ಹಾಗೆ ಡಿಸ್ಟರ್ಬೆನ್ಸ್ ಆಗೋಕ್ಕೆ ಸ್ವಲ್ಪ ಹೇಟ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಇಟ್ಕೋಬೇಕು. ಇದನ್ನು ಕೂಡ ಫಿಟ್ಟಾಗಿ ಕಟ್ಕೊತೀನಿ, ಹಾಗಾಗಿ ಮುಖ ಅನ್ನೋದು ಒಂಥರ ಹಿಂಗೆ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ಊಟ ಮಾಡಬೇಕು. ಚಿಕನ್ ಸಾರಿದೆ, ನಿನ್ನೆ ಮಾಡಿದ್ದು, ಅದನ್ನೇ ಇನ್ನೊಂದು ಟೈಮ್ಗೆ ಆಗುತ್ತೆ ಇಟ್ಟಿದ್ದಾರೆ ಅಮ್ಮ. ಸೊ ಇವಾಗ ಚಿಕನ್ ಸಾರು ಅನ್ನ ಊಟ ಮಾಡ್ತೀನಿ. ಮುದ್ದೆ ಮಾಡ್ಕೋಬೇಕಿತ್ತು, ಮಿಟ್ಟನ್ನು ಕರ್ಕೊಂಡು ಅಮ್ಮ ಹಾಸ್ಪಿಟ್ಲಿಗೆ ಹೋಗಿರೋದ್ರಿಂದ ಆ್ಯಕ್ಚುಲಿ ಯಾವುದು ಮಿಸ್ಸು. ಮುದ್ದೆ ಇವತ್ತು ಮಧ್ಯಾಹ್ನ, ಸಂಜೆಗೆ ಮುದ್ದೆ ಆಗುತ್ತೆ. ಸೊ ಬನ್ನಿ ನಾನು ಊಟ ಮಾಡ್ತೀನಿ ಈಗ. ಅಮ್ಮ ಅಪ್ಪ ಇಬ್ಬರು ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಮಿಟ್ಟಂಗೆ ಕರ್ಕೊಂಡು. ಸೊ ನಮ್ಮ ತಮ್ಮಂಗೆ ಹೇಳಿದ್ರು ಸ್ವಲ್ಪ ಮುದ್ದೆ ಮಾಡಿಕೊಡು ಅಂಥೇಳಿ. ನಾನು ಅವನಿಗೆ ಇನ್ನೇನು ಎಲ್ಲ ಎಡವಟ್ಟು ಮಾಡ್ಕೊಂಡ್ಬಿಟ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂಥೇಳಿ ಅನ್ನನೇ ತಿಂತಾಯಿದ್ದೀನಿ. ಆ್ಯಂಡ್ ಈ ಒಂದು ಬಾಣಂತನದಲ್ಲಿ ನನಗೆ ಊಟದ ಅಷ್ಟೊಂದು ಮೆಂಟಲಿ ಅಪ್ಸೆಟ್ ಅಂತ ಅನ್ನಿಸ್ತಾ ಇಲ್ಲ. ಲಾಸ್ಟ್ 2 ಟೈಮ್ಸ್ ಕೂಡ ನಾನು ಸಖತ್ತು ಹರ್ಟ್ ಆಗಿದ್ದೆ, ಅಪ್ಸೆಟ್ ಆಗಿದ್ದೆ ಊಟದ ವಿಚಾರದಲ್ಲಿ. ಬಟ್ ಇದರಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಮತ್ತು ಏನೂ ಅಷ್ಟು ಆರಿಸ್ಬೇಕಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ನನ್ನ ಮಗು ಏನು ಇವಾಗ ಬಂದಿದ್ದಾಳೆ, ಅವಳ ಬಗ್ಗೆ ಸಖತ್ತು ಪ್ರೌಡ್ ಫೀಲಿಂಗ್ ಆಗ್ತಾಯಿದೆ. ನಾನು ಏನು ತಿಂದರೂ ಕೂಡ ಊಟದಲ್ಲಿ ಕೆಲವೊಂದಷ್ಟು ಇವು ಇರುತ್ತೆ, ಅದು ತಿಂದರೆ ಹಿಂಗಾಗುತ್ತೆ, ಹಂಗೆ ಮಾಡ್ಕೊತಾರೆ ಅಂಥೇಳಿ. ಸೊ ನಾನು ಹೆಂಗೆ ಅಡ್ಜಸ್ಟ್ ಆಗ್ತಾಯಿದ್ದೀನೋ ಊಟಕ್ಕೆ ಅವಳು ನನಗೆ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಸ್ವಲ್ಪನೂ ಕಿರಿಕಿರಿ ಮಾಡ್ತಾಯಿಲ್ಲ ಆ ವಿಚಾರದಲ್ಲಿ. ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದು ಅಮ್ಮ ಸ್ವಲ್ಪ ಹೊತ್ತು ಪಾಪನ ತುಂಬೋತ್ತಾಯ್ತು ನೋಡಿಲ್ಲ ಅಂಥೇಳಿ ಆಟಾಡ್ಕೊತ ಕೂತ್ಕೊಂಡಿದ್ರೆ ಚಿಟ್ಟಿ ಬಂದು ನಾನು ಎತ್ಕೊತೀನಿ ಅಂತೇಳಿ ಬಂದುಬಿಡ್ತಾನೆ. ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಪಾಪುನ ಅಂತಂದರೆ ಇವನು. ಆ ಪಾಪು ಕಕ್ಕ ಮಾಡಿಬಿಡ್ತಾವ ಅವನ ಮೇಲೆ. ಸೊ ಅಯ್ಯೋ ಅಜ್ಜಿ ತಗೊಳಜ್ಜಿ ಫಸ್ಟ್ ತಗೊಳಜ್ಜಿ ಅಂತ ಹೇಳಿ ಕೊಟ್ಟು ಓಡೋಗ್ತಾ ಇದ್ದಾನೆ. ಆಮೇಲೆ ನಮ್ಮ ಮಿಟ್ಟು ನೋಡಿದ್ರೆ ಅವಳು ಆ್ಯಕ್ಚುಲಿ ಒಂದು ವೀಕ್ ಆಯ್ತು ಅನಿಸುತ್ತೆ ಈ ಥರ ಆಟ ಆಡಿ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದು 1 ಟೈಮ್ ಮಲಗಿಸ್ಕೊಂಡು ಔಷಧಿ ಹಾಕಿದೆ. ಅವಳಿಗೆ ಕೆಲವೊಮ್ಮೆ ಔಷಧಿ ಹಾಕಲಿಕ್ಕೆ ಅವ್ರು ಸೆಟ್ಟೇ ಆಗೋಲ್ಲ, ನಾನೇ ಹಾಕಬೇಕು. ಹಂಗಾಗಿ ಹಾಕಿ ಸ್ವಲ್ಪ ಮೋಷನ್ ಮಾಡ್ಕೊಂಬಂದು ಇವಾಗ ನೋಡಿ ಅಮ್ಮ ಕೂಡ ಸ್ವಲ್ಪ ತುಂಬ ಹೊತ್ತಾಯಿತು ಅಂತೇಳಿ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನನ್ನ ಜೊತೆ ಇಬ್ಬರು ಮಾತಾಡ್ಕೊತ ಊಟ ಮಾಡ್ತಾಯಿದ್ರೆ ಬಂದು ನಮ್ಮಮ್ಮಂಗೆ 2 ಗ್ಲಾಸ್ ಹಾಕಿ ಆಟ ಆಡಿಸ್ತಾ ಇದ್ದಾಳೆ. ಮೊಮ್ಮಕ್ಕಳಿದ್ದರೆ ಅಜ್ಜಿ ತಾತಂದ್ರೇ ಆಟಾಡಿಸ್ತಾರೆ ಅಂತಾರಲ್ಲ, ಸೊ ಹಾಗೆ ಮಾಡ್ತಾರೆ ಮನೇಲಿ. ಪಾಪ ಅವಳು ಕಂಫರ್ಟಬಲ್ ಆಗಿ ಆಟಾಡ್ತಿದ್ದಾರಲ್ಲ ಅಷ್ಟೇ ಖುಷಿ. ಆ್ಯಕ್ಚುಲಿ ಮಕ್ಕಳಿಗೆ ಮೇಯ್ನಾಗಿ ಮೋಷನ್ ಕ್ಲಿಯರ್ ಆಗಬೇಕು, ನಿದ್ದೆ ಸರಿ ಆಗಬೇಕು, ಹಾಗಿದ್ರೆ ಆರೋಗ್ಯವಾಗಿರ್ತಾರೆ. ಆ್ಯಂಡ್ ಅಮ್ಮ ಊಟ ಮಾಡಿ ಅವ್ರುಗಳಿಗೆಲ್ಲ ಟೀ ಮಾಡ್ಕೊಂಬಂದು ಕೂತ್ಕೊಂಡಿದ್ರು ಸಂಜೆ. ಸೊ ನಾನು ಅಂದ್ಕೊಂಡೆ ಟೀ ಬೇಡ, ನನಗೆ ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತೇಳಿ. ಬಿಕಾಸ್ ಲಾಸ್ಟ್ ಟೈಮಲ್ಲಿ ನನಗೆ ಒಬ್ಬರು ಪರ್ಸ್ನಲಿ ಮೆಸೇಜ್ ಹಾಕಿ ಹೇಳಿದರು, ಈ ಟೈಮಲ್ಲಿ ಕಾಫಿ ಒಳ್ಳೆಯದು, ಸೊ ಟೀ ಕುಡಿತಾ ಇದ್ದೀರಲ್ಲ ನೀವು ಅಂಥೇಳಿ. ನನಗೂ ಕೂಡ ಆವಾಗಲೇ ನೆನಪಾಗಿದ್ದು, ಅಯ್ಯೋ ಈ ಟೈಮಲ್ಲಿ ಆ್ಯಕ್ಚುಲಿ ಕಾಫಿ ಬೆಟರು,
ಆ್ಯಂಡ್ ಕಾಫಿ ಇಸ್ ಗುಡ್ ಅಂತೇಳಿ. ಸೊ ಹಾಗಾಗಿ ಇವತ್ತಿಂದ ಕಾಫಿ ಕುಡಿತೀನಿ ಅಂತೇಳಿ ಜಯಂತ್ಗೆ ಹೇಳಿ ತರಿಸ್ಕೊಂಡು ಇಟ್ಕೊಂಡು ಕಾಫಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕಾಫಿ ಪ್ರೆಗ್ನೆಂಟ್ ಟೈಮಲ್ಲಿ ಕುಡಿಬಾರ್ದು ಅಂತ ಹೇಳ್ತಾರೆ, ಆವಾಗ ಕುಡಿದಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಾಯಿದೆ, ಡೈಲಿ ವ್ಲಾಗ್ಸ್ ನೋಡೋರಿಗೆ ಗೊತ್ತು, ಕಾಫಿ ಲವರ್ ಆಗಿಬಿಟ್ಟಿದ್ದೆ ಪ್ರೆಗ್ನೆನ್ಸಿಲಿ ಅಂತೇಳಿ. ಈ ಟೈಮಲ್ಲಿ ಕುಡಿಬೇಕು ಅನ್ನೋದು ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಹೀಟ್ ಆಗುತ್ತಲ್ಲ, ಬೇಗ ಹೀಲಿಂಗ್ ಆಗುತ್ತೆ. ಆ್ಯಂಡ್ ಹಾರ್ಮೋನ್ಸ್ಗೆ ತುಂಬ ಒಳ್ಳೆಯದು ಕಾಫಿನೇಟೆಡ್ ಈ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡೋವಾಗ. ಮೆಂಟಲ್ ಹೆಲ್ತ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ನೋಡಿಬಿಟ್ಟು ನಾನು ಡಿಸೈಡ್ ಮಾಡಿದ್ದು 2 ಟೈಮ್ಸ್ ಕಾಫಿ ಕುಡಿದ್ರೆ ಆಯಿತು ಪ್ರತಿದಿನ ಅಂತೇಳಿ. ಮತ್ತು ಹಾಲು ಕೂಡ ಸ್ವಲ್ಪ ಸಿಹಿ ಅಂಶ ನಾವೇನು ತೊಗೊತೀವಿ ಅದರಲ್ಲಿ ಹಾಲು ಕೂಡ ಸಿಹಿಯಾಗಿ ಬರುತ್ತೆ ಅಂತಾರೆ. ಸೊ ಎಸ್, ಸಾಕಷ್ಟು ಇದೆ ಬಾಣಂತನದ ಬಗ್ಗೆ ತಿಳ್ಕೊಳ್ಳೋದು. ಆಮೇಲೆ ಇನ್ನೇನು ಅಮ್ಮ ಟೀ ಕುಡಿತಾ ಇದ್ರಲ್ವ, ಅವ್ರಿಗೆ ಏನು ಹೇಳೋದು, ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಅಂಥೇಳಿ ನಾನೇ ಎದ್ದು ಮಾಡ್ಕೊತಾ ಇದ್ದೀನಿ. ಕಾಫಿ ಮಾಡ್ಕೊಳ್ಳೋದೇನು ದೊಡ್ಡ ವಿಚಾರ ಆಗೋಲ್ಲ, ಹಾಲು ಗೀಲೆಲ್ಲ ಕಾಸಿರೋದಂಗೆ ಇದೆ. ಜಸ್ಟ್ ಕಾಫಿ ಪೌಡರ್ ಹಾಕಿ ಶೇಕ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸೊ ತುಂಬ ಆರಾಮಂತಲೇ ಇದ್ದೀನಿ ನಾನು, ಆರಾಮಂತ ಅನಿಸುತ್ತೆ. ಬಟ್ ಇನ್ನೇನು ಬಟ್ಟೆ ಮಾತ್ರ ನಾನು ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ನೇದರಲ್ಲಿ ಇವ್ರು ಯಾಕೆ ನನಗೆ ಬಟ್ಟೆ ಕಟ್ಟೋಕ್ಕೆ ಹೇಳ್ತಾರೆ, ನನಗೆ ಇರಿಟೇಷನ್ ಆಗುತ್ತೆ, ಅಯ್ಯೋ ಇದೆಲ್ಲ ಅಭ್ಯಾಸ ಇಲ್ಲ, ಹೀಗೆಲ್ಲ ಮಾಡ್ಕೊತಿದ್ದೆ. ನಮ್ಮ ಅಜ್ಜಿ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಹೇಳಿದ್ರು ಹಂಗೆ ಅನ್ನಿಸ್ತಿತ್ತು. ಬಟ್ ಅದು ಬೆಲೆ ಗೊತ್ತಾದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬರುತ್ತೆ ಅಂತಾರಲ್ಲ, ಹಾಗೆ ನನಗೆ ಹಿಂಗೆ ಸೊಂಟಕ್ಕೆ ಬಿಗಿಯಾಗಿ ಕಟ್ಕೊಂಡ್ಬಿಡ್ತೀನಿ. ರಿಕವರ್ ಆಗೋ ಟೈಮಲ್ಲೇ ನನಗೆ ಅದು ಸಖತ್ ಹೆಲ್ಪ್ ಆಗುತ್ತೆ. ದೆನ್ ಅದಾದಮೇಲೆ ಎಷ್ಟು ಕೆಲಸ ಮಾಡಿದ್ರೂ ನಾನು ಯಾವತ್ತೂ 2 ಮಕ್ಕಳಾದಮೇಲೆ ಕೂಡ ನನಗೆ ಸೊಂಟ ನೋವು, ಬ್ಯಾಕ್ ಪೇನ್ ಈ ಥರ ಏನೂ ಬಂದಿಲ್ಲ. ಸೊ ಹಂಗಾಗಿ ಇವಾಗ ನಾನು ಏನು ಮಾಡಿದ್ರು ವಾಶ್ರೂಮ್ಗೆ ಹೋಗೋವಾಗ ನಾನು ಬಟ್ಟೆ ಬಿಚ್ಚಿರ್ತೀನಿ, ಇಲ್ಲಾಂದರೆ ಆವಾಗವಾಗ ಟೈಟ್ ಮಾಡ್ಕೊತಾ ಅದು ಕಂಪ್ಲೀಟಾಗಿ ನನ್ನ ಹತ್ರನೇ ಇರುತ್ತೆ. ಮತ್ತು ರಾತ್ರಿ ಮಲಗೋವಾಗ ಮಾತ್ರ ಎವ್ವಿ ಫಿಟ್ಟಾಗಿ ಕಟ್ಕೊಂಡು ಮಲ್ಕೊತೀನಿ. ಸೊ ಆವಾಗಲೇ ನಮಗೆ ಆ್ಯಕ್ಚುಲಾಗಿ ಇದೆಲ್ಲ ಸೊಂಟ ಎಲ್ಲ ಲೂಸ್ ಆಗಿರುತ್ತೆ, ಮತ್ತು ಪೆಲ್ವಿಕ್ ಎಲ್ಲ ಲೂಸ್ ಆಗಿರುತ್ತೆ, ಅದೆಲ್ಲ ಟೈಟ್ ಆಗೋಕ್ಕೆ ಅದು ಮೇನ್ ರೀಸನ್. ಆ್ಯಂಡ್ ನಾನು ಕೂಡ ಕಾಫಿ ಕುಡಿತಾ ಇದ್ದೀನಿ. ಮತ್ತು ಅಮ್ಮ ಹೊರಗಡೆ ಹೋಗಿದ್ರಲ್ವ, ಅಪ್ಪ ಅರ್ಧ kg ಚಿಕನ್ ಮತ್ತು ಅರ್ಧ kg ಮಟನ್ ಕೊಟ್ಟು ಕಳಿಸಿದ್ದಾರೆ. ಸೊ ನಮ್ಮದರಲ್ಲಿ ಚಿಕನ್, ಮಟನ್, ಮೊಟ್ಟೆ, ಆಮೇಲೆ ಕುರಿ ಅದು ತುಂಬ ಇದೆ. ಬೇಡ, ತುಂಬ ಜನ ವ್ಲಾಗ್ಸ್ ನೋಡ್ತಾ ಇರ್ತೀರಿ, ತಿನ್ನೋರು ನೋಡ್ತಾ ಇರ್ತೀರ, ತಿಂದೇ ಇರೋರು ನೋಡ್ತಾ ಇರ್ತೀರಿ. ಸೊ ಈ ಥರದ್ದು ಜಾಸ್ತಿ ಕೊಡ್ತಾರೆ ಬಾಣಂತಿಗೆ ಆ್ಯಕ್ಚುಲಿ. ಸೊ ಅದೇ ನಮಗೆ ಒಂಥರ ಶಕ್ತಿ ಕೊಡುತ್ತೆ, ಮತ್ತು ಹಾಲು ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಇರುತ್ತೆ ಕೆಲವೊಂದು ಮಾಡೋಕ್ಕೆ ಅಂತ ತಂದಿರೋದು. ಇವಾಗ ಮಿಟ್ಟು ನೋಡಿ ಸೊಂಟ ತಿರುವಿ ಡ್ಯಾನ್ಸ್ ಮಾಡಿ ಅಮ್ಮನ್ನ ನಗಿಸ್ತಾ ಇದ್ದಾಳೆ. ಒಂದು ಮಗು ಬಾಣಂತನಾಗುವಾಗ ಒಂದು ಮಗು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ನಾವು ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಫಸ್ಟ್ನೇ ಚಿಟ್ಟಿಗೆ ಮಾಡುವಾಗ ಮನೆ ತುಂಬ ಜನ ಇರ್ತಿದ್ವಿ ನಾವೆಲ್ಲ, ಚಿಕ್ಕಮ್ಮ, ಅಜ್ಜಿ, ಅಪ್ಪ, ಅಮ್ಮ, ತಮ್ಮ, ಅಕ್ಕ, ಹಿಂಗೆಲ್ಲರೂ ಇರ್ತಿದ್ವಿ. ಸೆಕೆಂಡ್ ಇದರಲ್ಲಿ ಮಿಟ್ಟು ಮಾಡುವಾಗ ಚಿಟ್ಟಿ ಇದ್ದ, ಅವನ ಮಾತು ಅದು ಇದೆಲ್ಲ ಸಖತ್ ಇಷ್ಟ ಆಗ್ತಿತ್ತು. ಇವಾಗ ಪಾಪುಗೆ ಮಾಡುವಾಗ ಇವರಿಬ್ರು ಇದ್ದಾರೆ. ಸೊ ಸಖತ್ ಖುಷಿಯಾಗುತ್ತೆ. ಎಷ್ಟೊಂದು ವಿಚಾರಗಳು ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಆದರೆ ಶೇರ್ ಮಾಡ್ಕೊತಾ ಇರ್ತೀನಿ ಅವಾಗ ನಡೆಯುತ್ತೆ ಅಂತ. ಆಮೇಲೆ ಮಿಟ್ಟನ್ನ ಸ್ವಲ್ಪ ದಿನ ಮಿಸ್ ಮಾಡ್ಕೊಂಡಂಗೆ ಅನ್ನಿಸ್ಬಿಡ್ತಾಯಿತ್ತು ನನಗೆ. ಅವಳಿಗೆ ಹುಷಾರಿಲ್ಲ, ಬೇರೆ ಒಂಥರ ಹಠ ಹುಷಾರಿಲ್ಲ ಅಂದರೆ ಸಖತ್ ಹಠ ಮಾಡ್ತಾಯಿದ್ವಿ. ಇವತ್ತು ನೋಡಿ ಮಧ್ಯಾಹ್ನದಿಂದ ಫುಲ್ ಖುಷಿಯಾಗಿದ್ದಾಳೆ. ಅದಕ್ಕೆ ನಿಮ್ಮ ಜೊತೆ ಬಂದು ಹಾಯ್ ಮಾಡಿ ಮಾತಾಡಿ ಹೋಗಿರೋದು. ಆಮೇಲೆ ಅಮ್ಮ ಕೊಡು, ನಾನು ವಿಡಿಯೋ ಶೂಟ್ ಮಾಡ್ತೀನಿ ಅಂತೇಳಿ ನಮ್ಮ ಅಣ್ಣ ಅಂದರೆ ಚಿಟ್ಟಿ ದೊಡ್ಡಣ್ಣ ಇಸ್ಕೊಂಡು ಹೋಗಿ ಹೆಂಗೆಂಗೋ ಮಾಡ್ಕೊತಿದ್ದೇನೆ. ಪಾಪ ಅವ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾನಲ್ಲ, ಅದು ಖುಷಿ ಆಯ್ತು ನನಗೆ. ಅಮ್ಮ ನೋಡೀಗ ಅಜ್ಜಿ ಅಡುಗೆ ಮಾಡ್ತಾರೆ, ನಾನು ಅದನ್ನು ತೋರಿಸ್ತೀನಿ, ಚಿಕನ್ ಕಾಣುತ್ತೆ ನೋಡೀಗ ಅಂತೆಲ್ಲ ಹೇಳಿ ತೋರಿಸ್ತಾ ಇದ್ದ. ಅವನಪ್ಪಜ್ಜಿ ಲಾಗ್ ಮಾಡಬೇಕು, ಶೂಟ್ ಮಾಡು ಅಂತಂದಿದ್ದಕ್ಕೆ ಅವನಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಬಂದಿದ್ದಾನೆ. ಅಮ್ಮ ಕೂಡ ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಡುಗೆ ಮನೆಯಲ್ಲೇ ಇರಬೇಕಾಗ್ಬಿಟ್ಟಿದೆ ಅಮ್ಮನ ಕೆಲಸ ಕಂಪ್ಲೀಟಾಗಿ, ಊಟ ಅದು ಇದು ಅಂತೇಳಿ. ಸೊ ಬಾಣಂತಿ ಮನೆ ಅಂತಂದರೆ ಹಾಗೆ ಸ್ವಲ್ಪ ಕೆಲಸ ಜಾಸ್ತಿ, ಅಡುಗೆದು ವಿಚಾರಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ. ಶೂಟ್ ಮಾಡ್ಕೊಂಡು ಬಂದ ತಮ್ಮ ಕೂಡ ಮಸಾಲೆ ಜೋಡಿಸ್ಕೊಡ್ತಾ ಇದ್ದಾನೆ. ಅವನಿರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದು ಇದು ಜೋಡಿಸ್ಕೊಡ್ತಾ ಇರ್ತಾನೆ ಅಂತೇಳಿ. ಇವಂದೇನು ಕೆಲಸ ಅಂತಂದರೆ ಚಿಟ್ಟಿದು, ಆ ಕಡೆ ಒಂದು ಟೈಮ್ ಹೋಗ್ತಾನೆ ಪಾಪುನ ನೋಡ್ತಾನೆ, ಈ ಕಡೆ ಒಂದು ಟೈಮ್ ಹೋಗ್ತಾನೆ ಪಾಪುನ ನೋಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಂಬಂದು ಮುತ್ಕೊಟ್ಟು ಹೋಗ್ತಾನೆ. 5 ನಿಮಿಷ ಅಮ್ಮ, 2 ನಿಮಿಷ ಅಮ್ಮ, 1 ಟೈಮ್ ಅಮ್ಮ, 2 ಟೈಮ್ ಅಮ್ಮ ಅಂತೇಳಿ ಅಷ್ಟು ಇಷ್ಟಪಟ್ಟು ಆ ಹುಡುಗಿನ ಮುದ್ದಾಡ್ತಾ ಇದ್ದಾನೆ. ಆ್ಯಂಡ್ ನೋಡಿ ನಮ್ಮಮ್ಮ ಹಳೆ ಹಬ್ಬ ಅಂತ ಹೇಳಿ ಇದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇರೋ ಸ್ವಲ್ಪ ಟೈಮಿಂಗ್ಸಲ್ಲೇ ಬಿಡುವಿಲ್ಲದೆ ಕೆಲಸ ಮಾಡ್ಕೊತಾ ಇದ್ದರೆ ಎಷ್ಟೊಂದು ಸ್ಟ್ರೆಸ್ ಆಗುತ್ತಲ್ವ. ಅದಕ್ಕೆ ನಾನು ಬಾಣಂತನದ್ದು ಅಂದರೆ ಕೆಲಸ ಎಲ್ಲ ಅಮ್ಮ ಮಾಡ್ಕೊತಾರೆ, ಪಾಪು ಕೆಲಸ ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ. ಮೀನ್ಸ್ ಎಬ್ಸೋದು, ರಾತ್ರಿ ಎಬ್ಸೋದು, ಅವರಿಗೆ ಕ್ಲೀನಿಂಗ್ ಹಚ್ಚೋದು, ಇದು ಯಾವುದೂ ಮಾಡಲ್ಲ. ಆ ಥರ ಚಿಕ್ಕ ಪುಟ್ಟ ಕೆಲಸ ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ಕೆಲವೊಂದು ವಿಚಾರಗಳಲ್ಲಿ ಇವಾಗ ಪಾಪುಗೆ ನೀರು ಹಾಕಬೇಕು, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ, ಹಾಗಾಗಿ ಅದರಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀನಿ.
ಸೊ ಇನ್ನೇನು ಮಸಾಲೆ ಜೋಡಿಸ್ಕೊಡ್ತಾ ಇದ್ದಾರೆ. ಬಾಣಂತಿ ಮಸಾಲೆ ಸಪ್ರೇಟು. ನೋಡೋಣ, ನಮ್ಮಮ್ಮ ಕೆಲವೊಂದು ಮಸಾಲೆಗಳನ್ನ ಹಾಕಿ ಅದು ನನಗೇನೋ ಮಾಡಿಕೊಡ್ತಾರೆ ಅಡುಗೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಮೇಡಮ್ ಅವ್ರು ಕೂಡ ಬಂದು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಆಟಾಡ್ತಿದ್ದಾರೆ. ಇದು ಅವಳು ಪಾಪು. ಆ್ಯಕ್ಚುಲಿ ಅವಳು ನಾನು ಏನೇನು ಪಾಪು ಮಾಡ್ತೀನೋ ಅದೆಲ್ಲ ಅವಳು ಪಾಪಗೆ ಮಾಡ್ತಾಳೆ. ಈ ಥರನೂ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಕೆಲವೊಂದು ಸೊಗಸಾಗಿ ಅನಿಸುತ್ತೆ. ಅಬ್ಬಾ, ನಾನಂತರೂ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾಯಿದ್ದೀನಿ ಅಂದರೆ ಸೀರಿಯಸ್ಲಿ ಸೂಪರ್. ಆ್ಯಕ್ಚುಲಿ ಅದು ನಮಗೆ ಕೊಟ್ಟಿರೋಂಥ ವರ ಅಂದಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಅನುಭವಿಸ್ಬೋದು. ನಾವು ಬೇರೆ ಏನೇನೋ ತಲೆಯಲ್ಲಿ ಇಟ್ಕೊಂಡು ಟೆನ್ಷನ್ ತೊಗೊಂಡು ಅದ್ರ ಕಡೆ ಫೋಕಸ್ ಹೋಗುತ್ತೆ. ಅದ್ರ ಬದಲು ಹ್ಯಾಪಿನೆಸ್ ಕಡೆ ಫೋಕಸ್ ಮಾಡಿದೆ, ಅದರಲ್ಲೂ ಇಂಥ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಬಾಣಂತಿಲಿ ಎಷ್ಟೊಂದು ಜನ ಡಿಪ್ರೆಷನ್ ಆಗ್ತಾರೆ ಗೊತ್ತಾ. ಪ್ರೀನ್ಯಾಟಲ್ ಡಿಪ್ರೆಷನ್ ಅಂತ ಕರೀತಾರೆ, ಮತ್ತು ಆ್ಯಂಗ್ಸಿಯಸ್ ಆಗ್ತಾರೆ, ಆ್ಯಂಗ್ಸಿಟಿ ಬಂದುಬಿಡುತ್ತೆ ಅವ್ರಿಗೆ, ಮತ್ತು ಕಂಪ್ಲೀಟಾಗಿ ಅವ್ರು 1 ವರ್ಷ ಬೇಕಾಗುತ್ತೆ ರಿಕವರ್ ಆಗಲಿಕ್ಕೆ. ಅದೆಲ್ಲದಕ್ಕೂ ಕಾರಣ ನಮ್ಮದು ಡೈಲಿ ರೋಟೀನ್ ಮತ್ತು ನಮ್ಮದು ಎನ್ವಿರೋನ್ಮೆಂಟ್ ಹೆಂಗಿರುತ್ತೆ, ನಾವೇನು ಫೀಲ್ ಮಾಡ್ತಾಯಿದ್ದೀವಿ ಇದಿರುತ್ತೆ. ಸೊ ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಲೈಟಾಗಿ ನಾನು ಅದನ್ನು ಅನುಭವಿಸಿದೆ. ಹಂಗಾಗಿ ನನಗೆ ಈ ಸರಿ ಅದು ಹೆಂಗೆ ಅದನ್ನು ತಡೆಗಟ್ಟಬೇಕು, ಏನು ಮಾಡಬೇಕು ಅದೆಲ್ಲ ಗೊತ್ತಾಗ್ತಾ ಇದೆ. ಸೊ ಅಮ್ಮ ಇವಾಗ ನಾನು ಕೆಲವೊಂದು ಕಂಟೆಂಟ್ಸ್ ಬಗ್ಗೆ ನೋಡ್ಕೊತಾ ಇದ್ದೆ. ಯಾಕಂದರೆ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಬರೆದಿಟ್ಟಿರ್ತಿದ್ದೆ ನಾನು, ಏನೇನೇನು ಬರುತ್ತೋ ಅವಾಗ ತಕ್ಷಣ ಬರೆದಿಟ್ಬಿಡ್ತೀನಿ ನನ್ನ ವರ್ಕ್ ಬಗ್ಗೆ. ಅದನ್ನೆಲ್ಲ ನೋಡ್ಕೊತಾ ಇರೋವಾಗ ಸ್ವಲ್ಪ ಮಟನ್ನೆಲ್ಲ ಬೇಯಿಸಿರ್ತಾರಲ್ಲ, ನಾನು ಸ್ವಲ್ಪ ಸಾಂಬಾರಲ್ಲಿ ಇರೋದು ತಿನ್ನೋದಕ್ಕಿಂತ ಹಿಂಗೆ ಕುಚ್ಚಿ ಕೊಡ್ತಾರಲ್ಲ ಅದನ್ನಷ್ಟೇ ತಿನ್ನೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ, ಸಣ್ಣ ನೋಡಿದ್ದಾಗಿಂದನೂ ಹಾಗೆ. ಅದಕ್ಕೆ ಅಮ್ಮ ತಂದು ಕೊಟ್ಟಿದ್ದಾರೆ, ಅದನ್ನು ತಿನ್ಕೋಂತ ಕೂತ್ಕೊಂಡಿದ್ದೀನಿ ಮಾತಾಡ್ಕೊತ. ಜಯಂತ್ ಆ್ಯಕ್ಚುಲಿ ಇವತ್ತು ಸಂಜೆ ಲೇಟಾಗಿ ಬಂದರು. ನಾನು ಈ ಟೈಮಲ್ಲಿ ಅಂದರೆ ನಾನು ತಿನ್ನೋವಾಗ ಬಂದಿದ್ದೆ ಆ್ಯಕ್ಚುಲಿ ಜಯಂತ್. ಅವ್ರ ಜೊತೆ ಕೆಲವೊಂದನ್ನು ಮಾತಾಡ್ಕೊತ ಕೇಳ್ಕೊತ ತಿನ್ನೋದಾಯಿತು ಕೆಲಸ. ಈ ಟೈಮಲ್ಲಿ ಅತಿಯಾಗಿ ಯಾವುದು ಬೇಡ ಅದನ್ನು ಯೋಚನೆ ಮಾಡ್ತಾಯಿದ್ರೆ ನಮಗೆ ಆ ರೀತಿ ಎಫೆಕ್ಟ್ ಆಗುತ್ತೆ. ಬಟ್ ಜಸ್ಟ್ ನಮಗೇನು ಬೇಕಾಗೂ ಇಲ್ಲ ಈ ಟೈಮಲ್ಲಿ, ಬಟ್ ಜಸ್ಟ್ ರೆಸ್ಟ್ ಮತ್ತು ಗುಡ್ ಮೆಂಟಲ್ ಹೆಲ್ತ್. ಸೊ ಆ ರೀತಿ ಬೇಕು, ಅದನ್ನು ಜಾಸ್ತಿ ಫೋಕಸ್ ಮಾಡಬೇಕು. ಆ್ಯಂಡ್ ನಾನಿಲ್ಲಿ ಹಾಲು ಕುಡಿಸ್ತಾ ಮಲ್ಕೊಂಡಿದ್ದೀನಿ. ಮಿಟ್ಟು ಬಂದು ನನ್ನಿಂದೆ ಮಲ್ಕೊಂಡು ಫೋನ್ ನೋಡ್ತಿದ್ದಾಳೆ. ಎಷ್ಟು ಕ್ಯೂಟ್ ಅನಿಸುತ್ತೆ. ಅವಳಿಗೆ ತುಂಬ ದಿನ ಆಗಿತ್ತು ಬಂದು ಪಕ್ಕದಲ್ಲಿ ಮಲ್ಕೊಂಡು. ಪಾಪು ಇದ್ದಾಳೆ ಅಂತೇಳಿ ಎದ್ದು ಹೋಗ್ಬಿಡ್ತಾಳೆ. ಅಷ್ಟು ಸೂಕ್ಷ್ಮ ನನ್ನ ಮಕ್ಕಳು, ವೆರಿ ವೆರಿ ಕ್ಲೆವರ್, ಮತ್ತು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಾರೆ ಕೆಲವೊಂದು ವಿಚಾರದಲ್ಲಿ. ತುಂಬ ಜನ ಹೇಳ್ತಾರೆ 3 ಜನ ಮಕ್ಕಳಿದ್ದಾರೆ ಮನೇಲಿ, ಸಣ್ಣ ಪಾಪುಗೆ ಏನು ಕಿರಿಕಿರಿ ಮಾಡಲ್ವಾ, ಮೊದಲನೇವರು 2ನೇವರು ಬಂದು ಪಾಪನ್ನ ಎಳೆಯೋದು, ಹೊಡೆಯೋದು, ಜಿಗ್ಟೋದು, ಅಳಿಸೋದು, ಅಥವಾ ಏನೇನಾದರೂ ವಸ್ತುಗಳನ್ನ ಏನೇನಾದರೂ ಮಾಡ್ತಿರ್ತಾರೆ ಕಿರಿಮಿಗಳು, ಅಂಥದ್ದೇನು ಮಾಡಲ್ವಾ ಅಂತಂತಾರೆ. ಆ್ಯಕ್ಚುಲಿ ಇಲ್ಲ, ನನ್ನ ಮಕ್ಕಳು ಒಂದು ಟೈಮ್ ಹೇಳಿದೆ ಅಂತಂದರೆ ಮುಗೀತದು. ಇದು ಹಿಂಗೆ ಮಾಡಬಾರ್ದಪ್ಪಾಜಿ ಅಂತಂದರೆ ಓಕೆ ಡನ್. ನಾನು ಎಲ್ಲಾದರೂ ಹೊರಗಡೆ ಅಂದರೆ ರೂಮಲ್ಲಿ ಅಡುಗೆ ಮನೇಲಿ ಹೋಗಿದ್ದೀನಿ, ವಾಶ್ರೂಮ್ಗೆ ಹೋಗಿದ್ದೀನಿ, ಪಾಪು ಒಂಚೂರು ಅಲ್ಲಾಡ್ತು ಅಂತಂದ್ರೂ ಇಬ್ಬರು ಓಡಿ ಬರ್ತಾರೆ, ಅಮ್ಮ ಪಾಪು ಬೇಗ ಬಾ ಅಂತೇಳಿ. ಅಷ್ಟು ಸೂಕ್ಷ್ಮ, ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಆ ಸಿಚುವೇಶನ್ಸ್ ಜೊತೆ. ಸೊ ಇಷ್ಟ ಆಗುತ್ತೆ. ಮತ್ತು ಇವಾಗ ರಾತ್ರಿ ಆಲ್ರೆಡಿ ಮಟನ್ ಸಾರು ಮುದ್ದೆ ಊಟ ಮಾಡ್ತಾಯಿದ್ದೀನಿ ನಾನಿವತ್ತು. ನಿಮ್ಗೆ ಗೊತ್ತಾ, ಈ ಒಂದು ಬಾಣಂತನದಲ್ಲಿ ನಾನು ಊಟಕ್ಕೆ ಅಡ್ಜಸ್ಟ್ ಆದಂಗೆ ಲಾಸ್ಟ್ ಟೈಮ್ ಅಡ್ಜಸ್ಟ್ ಆಗಿಲ್ಲ. ಯಾಕಂದರೆ ಇವಾಗ ಬಾಣಂತನ ಆದ ತಕ್ಷಣ ತುಂಬ ಜನ ಗೊತ್ತು ಊಟದ ಸರಿ ಇರಲ್ಲ, ಸಪ್ಪೆ ಮತ್ತು ಅದರಲ್ಲಿ ಏನೇನೋ ಮಸಾಲೆ ಹಾಕಿರ್ತಾರೆ, ಅದೇ ಮಸಾಲೆನೇ ತಿನ್ನಬೇಕು 2 ತಿಂಗಳು 2.5 ತಿಂಗಳವರೆಗೂ. ಅದಾಗಲ್ಲ ಹಿಂಗೆಲ್ಲ ಅಂದ್ಕೊಂಡಿರ್ತಾರೆ. ಮತ್ತು ಊಟದ್ದೊಂದು ಸ್ವಲ್ಪ ಆ ಥರ ನಾವು ಯಾವಾಗ ನೆಗೆಟಿವಾಗಿ ತೊಗೊತಾ ಹೋಗ್ತೀವಿ, ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿರ್ತೀವಿ. ನಾನು ಹಂಗೆ ಆಗಿದ್ದೀನಿ, ನನಗೆ ಆ ಥರ ಫೀಲಿಂಗ್ ಕೂಡ ಆಗಿದೆ, ತುಂಬ ಅಳ್ತಾ ಇದ್ದೆ ಮುಂಚೆ. ಸೊ ಆ ಥರ ಎಲ್ಲ ಅನ್ನಿಸ್ತಾ ಇತ್ತು, ಅಳಬೇಕು ಅಂತ ಅನ್ನಿಸ್ತಾ ಇತ್ತು. ಅದೆಲ್ಲ ನನಗೆ ಗೊತ್ತೇ ಇಲ್ಲ ಡಿಪ್ರೆಷನ್ ಸಿಮ್ಟಮ್ಸ್ ಅಂತೇಳಿ. ಬಟ್ ಇವಾಗ ನಾನು ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ, ಯಾಕೆಂದರೆ ಗೊತ್ತಾಗ್ಬಿಟ್ಟಿದೆ ಅಲ್ಲ ಏನು ಯೂಸ್ ಇಲ್ಲ ಅಂತೇಳಿ. ಏನಬ್ಬ ಅಂದರೆ 2 ತಿಂಗಳು ತಿನ್ಬೋದು ಅಷ್ಟೇ ಆ ಊಟನ. ಅದನ್ನು ನಾವು ಆರಾಮಾಗಿ ನಮಗೆ ಟೇಸ್ಟಿಗೆ ಬಂದಂಗೆ ಆಗ್ಬೋದು. 2 ತಿಂಗಳಿಗೆ ನಾವು ಏನು ಅಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ರೆ ಅದು ಹಾಗೆ ಅನಿಸೋದು. ಯಾಕಂದರೆ ತುಂಬ ಜನ ಇವಾಗ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ, ಪ್ರೆಗ್ನೆಂಟ್ ಇರೋರು ಮತ್ತು ಪಾಪು ಆಗಿರೋರು. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಪಾಪುಗೆ ಏನು ಬೇಕೋ ಅದನ್ನು ಸ್ವಲ್ಪ ದಿನ ತಿಂದುಬಿಟ್ರೆ ಆಯ್ತಲ್ವ, ಆಮೇಲೆ ಅವ್ರು ನಮ್ಮನ್ನು ಕೇಳೋದೇ ಇಲ್ಲ. ಸೊ ಹಾಗಿರುತ್ತೆ. ಊಟದ್ದು ತುಂಬ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಬಾಣಂತನದಲ್ಲಿ ಮಾತ್ರ. ಮತ್ತು ಬಿಸಿ ನೀರು ಕುಡಿಯೋದು, ಕೆಲವೊಬ್ರು ಕಾದಾರಿಸಿದ ನೀರು ಕುಡಿತಾರೆ, ಬಟ್ ನಮ್ಮ ಮನೇಲಿ ಕಾದಾರಿಸಿದ ನೀರು ಕುಡಿಯಲ್ಲ. ಅವಾಗಿಂದವಾಗೆ ಬಿಸಿ ನೀರನ್ನೇ ಮಾಡಿಕೊಡ್ತಾ ಇರ್ತಾರೆ ಅಮ್ಮ. ಅದರಲ್ಲೂ ನಾನು ಹೋದರೆ ಸ್ವಲ್ಪ ಲೈಟಾಗಿ ನನಗೆ ಎಷ್ಟು ಕುಡಿಯೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಷ್ಟು ಬಿಸಿ ಮಾಡ್ಕೊತೀನಿ. ಅಮ್ಮ ಹೋಗ್ಬಿಟ್ರೆ ಮುಗೀತು, ಸ್ನಾನ ಮಾಡೋದಕ್ಕೆ ಎಷ್ಟು ಬಿಸಿ ಇರಬೇಕೋ ಅಷ್ಟು ಬಿಸಿ ನೀರು ಮಾಡಿಕೊಡ್ತಾರೆ. ಮತ್ತು ಅದನ್ನು ಆರಿಸ್ಕೊಂಡು ಕುಡಿಯೋದ್ಲಿಗೆ ಸಾಕಾಗಿಬಿಟ್ಟಿರುತ್ತೆ ನನಗೆ. ಊಟ ಕೂಡ ಮುಗೀತು. ನಮ್ಮ ಚಿಟ್ಟಿ ನೋಡಿ ಇಲ್ಲಿ ಮತ್ತೂ ಬಂದು ಪಾಪನ ನಟಿಸ್ಕೊತ ಕೂತ್ಕೊಂಡಿದ್ದಾನೆ. ಅವನೊಂಥರ ಶಿಫ್ಟಲ್ಲಿ ಬಂದು ಮುದ್ದಾಡಿ ಹೋಗ್ತಾನೆ, ಅವಾಗ ಒಂದ್ಸರಿ ಇವಾಗ ಒಂದ್ಸರಿ ಅಂತೇಳಿ. ಸೊ ಫ್ರೆಂಡ್ಸ್, ಹೀಗೆ ಎಲ್ಲದನ್ನು ಶೇರ್ ಮಾಡ್ಕೊತ ನನಗೆ ಆದಷ್ಟು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ದಿನೇ ಎಲ್ಲ ರೀತಿಯ ರೋಟೀನ್ಸ್ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ. ಬಿಕಾಸ್
ಅದೇ ನಾನು ಸ್ವಲ್ಪ ಜಾಸ್ತಿ ರೂಮಲ್ಲಿ ಮಲ್ಕೊತಾ ಇದ್ದೀನಲ್ವ ಹಾಗಾಗಿ. ಬಟ್ ಇನ್ನೊಂದು ಸ್ವಲ್ಪ ದಿನ ಸ್ಟಿಚಸ್ ರಿಕವರ್ ಆಯಿತು ಅಂದರೆ ನಾನು ಕೂಡ ಎದ್ದು ಹೊರಗಡೆ ಎಲ್ಲ ಶೂಟ್ ಮಾಡ್ಕೊಳ್ಳೋದು, ನನ್ನ ಕೆಲಸ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದು ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ, ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.